ಶ್ರೀ ಗುರು ಶಂಭುಲಿಂಗದ ಪಾದ ಪಂಕಜ ವೀಗನ ಮತಿಗೆ ಮಂಗಲ. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮಾಡಲು ಕಾರಣವೇನೆಂದರೆ, ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ಗೊಳಸಾರ ಗ್ರಾಮದ ಶ್ರೀ ಸದ್ಗುರು ಪುಂಡಲಿಂಗೇಶ್ವರರ ಹಾಗೂ ತ್ರಿಮೂರ್ತಿ ಅಪ್ಪಾಜಿಯವರ ಶ್ರೀಮಠದಲ್ಲಿ ತತ್ವ ಭಜನಾ ಪದಗಳ ಸ್ಪರ್ಧೆಯನ್ನು ದಿನಾಂಕ 4/1/2026 ಹಮ್ಮಿಕೊಳ್ಳಲಾಗಿದ್ದು, ಎಲ್ಲ ನಾಡಿನ ಕಲಾವಿದರು ಈ ಭಜನಾ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಪ್ರಿಯ ವೀಕ್ಷಕರಲ್ಲಿ ಎಲ್ಲ ಕಲಾವಿದರಲ್ಲಿ ತಿಳಿಸುವುದೇನಪ್ಪಾ ಅಂತಂದ್ರೆ, ಈ ಕಲೆಯಲ್ಲಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಕೆಲವು ನಿಯಮಾವಳಿಗಳಿರುತ್ತವೆ. ಆ ನಿಯಮಾವಳಿಗಳು ಹೇಗೆಂದರೆ, ಒಂದು ಸಂಘದಲ್ಲಿ ಭಾಗವಹಿಸಿದ ಕಲಾವಿದರಿಗೆ ಇನ್ನೊಂದು ಸಂಘದಲ್ಲಿ ಅವಕಾಶವಿರುವುದಿಲ್ಲ. ತತ್ವ ಪದಗಳಿಗೆ ಮಾತ್ರ ಅವಕಾಶವಿರುವುದು. ಶ್ರೀಮಠದ ನಿಖರ ಚರಿತ್ರೆಯುಳ್ಳ ಸಾಹಿತ್ಯಕ್ಕೂ ಕೂಡ ಅವಕಾಶವಿರುತ್ತದೆ. ಅದರಂತೆ ಶಿಸ್ತು ಮತ್ತು ಸಂಯಮತೆಗೆ ಆದ್ಯತೆ ಕೂಡ ಕೊಡಲಾಗುವುದು. ಒಂದು ಸಂಘಕ್ಕೆ 10 ನಿಮಿಷ ಮಾತ್ರ ಕಾಲಾವಕಾಶವಿರುವುದು. ಎಲೆಕ್ಟ್ರಾನಿಕ್ ಸಂಗೀತ ಸಾಧನಗಳನ್ನು ಬಳಸಲು ಅವಕಾಶವಿರುವುದಿಲ್ಲ. ಸಂಗೀತ ಸಾಧನಗಳನ್ನು ತಾವೇ ತರತಕ್ಕದ್ದು. ಉದಾಹರಣೆಗೆ ತಾಳ, ದಮಡಿ, ಪೆಟಿಗಿ, ತಬಲ ಎಲ್ಲ ವಾದ್ಯಗಳನ್ನು ಕೂಡ ತಾವೇ ತರತಕ್ಕದ್ದು. ರಾಗ, ತಾಳ, ಲಯಬದ್ಧತೆಯಿಂದ ಕೂಡಿದ ಹಾಗೂ ಸಾಹಿತ್ಯ ಸ್ಪಷ್ಟ ಉಚ್ಚಾರಣೆಗೆ ಹೆಚ್ಚಿನ ಆದ್ಯತೆ ಕೊಡಲಾಗುವುದು. ತೀರ್ಪುಗಾರರ ನಿರ್ಣಯವೇ ಕೊನೆಯ ನಿರ್ಣಯ ಆಗಿರುತ್ತದೆ. ಹಾಡುವ ಪದ್ಯದ ಒಂದು ಮೂಲ ಪ್ರತಿಯನ್ನು ನಿರ್ಣಾಯಕರಿಗೆ ಕೊಡತಕ್ಕದ್ದು. ಅದೇ ರೀತಿ ಯಾವುದೇ ವಾದ ವಿವಾದಗಳಿಗೆ ಆಸ್ಪದವಿರುವುದಿಲ್ಲ. ಭಾಗವಹಿಸಿದ ಪ್ರತಿಯೊಂದು ಸಂಘದಕ್ಕೂ ಕೂಡ ಪ್ರಶಸ್ತಿ ಪತ್ರ ವಿತರಿಸಲಾಗುವುದು. ಇದರಲ್ಲಿ ವಿಜೇತರಾಗಿರ್ತಕ್ಕಂಥ ಪ್ರಥಮ ಸ್ಥಾನ ಪಡೆದಿರತಕ್ಕಂಥ ಕಲಾವಿದರಿಗೆ 21,001 ರೂಪಾಯಿ ಬಹುಮಾನವನ್ನು ವಿತರಿಸಲಾಗುವುದು. ಅದೇ ರೀತಿ ದ್ವಿತೀಯ ಸ್ಥಾನವನ್ನು ಪಡೆದಿರತಕ್ಕಂಥ ಕಲಾವಿದರಿಗೆ 15,001 ರೂಪಾಯಿ ಬಹುಮಾನ ಕೊಡಲಾಗುವುದು. ಅದರಂತೆ ತೃತೀಯ ಸ್ಥಾನ ಕೂಡ ಪಡೆದಿರತಕ್ಕಂಥ ಕಲಾವಿದರಿಗೆ 8,001 ರೂಪಾಯಿ ಬಹುಮಾನ ಕೊಡಲಾಗುವುದು. ಅದರಂತೆ ಇನ್ನುಳಿದ ಕಲಾವಿದರಿಗೆ ಪ್ರತಿಯೊಬ್ಬ ಕಲಾವಿದನಿಗೂ ಕೂಡ ಶ್ರೀರಕ್ಷೆ ಜೊತೆಗೆ ಪ್ರಶಸ್ತಿ ಪತ್ರವೂ ಕೂಡ ಕೊಡಲಾಗುವುದು. ಕಾರಣ, ಈ ಶುಭ ಸಂದರ್ಭದಲ್ಲಿ ಎಲ್ಲಾ ಕಲಾವಿದರು ಕೂಡ ತಮ್ಮ ತಮ್ಮ ಕಲೆಯನ್ನು ಶ್ರೀಮಠದಲ್ಲಿ ಸ್ಪರ್ಧಿಸಿ ಎಲ್ಲರೂ ಶ್ರೀಗಳ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಇರುತ್ತದೆ.